ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತು ನಾನು ಶಂಕರ್ಪಾಳಿ ಅಥವಾ ಮೈದಾ ಬಿಸ್ಕೆಟ್ ಮಾಡ್ತಾ ಇದ್ದೀನಿ. ಮೈಲ್ಡ್ ಸ್ವೀಟ್ನೆಸ್ ಇರೋಂಥ ಒಂದು ಟೇಸ್ಟಿಯಾದ ಸ್ವೀಟ್ ಇದು. ಇದನ್ನು ಕ್ವಿಕ್ಕಾಗಿ ನಾವು ಹಬ್ಬ ಹರಿದಿನಗಳಲ್ಲಿ ಮಾಡಬಹುದು, ಸ್ನ್ಯಾಕ್ ಆಗಿ ಮಾಡಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸ್ವೀಟ್ ಮಾಡೋಕ್ಕಿಂತ ಮುಂಚೆ ನೀವು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮೈದಾ ಬಿಸ್ಕೆಟ್ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನೆಲ್ಲ ಹಾಕ್ಕೊಂಡು ಮೈದಾ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ನಾನಿಲ್ಲಿ 4 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. 2 ಕಪ್ ಮೈದಾ ಹಿಟ್ಟಿಗೆ 4 ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಇಷ್ಟೊಂದು ತುಪ್ಪ ಹಾಕೋದು ಬೇಡ ಅಂತಂದರೆ ಸ್ವಲ್ಪ ತುಪ್ಪ ಕಮ್ಮಿ ಮಾಡಿಬಿಟ್ಟು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಬಹುದು, ಚೆನ್ನಾಗಿರುತ್ತೆ. ಆದರೆ ತುಪ್ಪ ಹಾಕಿದರೆ ಮೈದಾ ಬಿಸ್ಕೆಟು ತುಂಬ ಮೃದುವಾಗಿ ಬರುತ್ತೆ. ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೈದಾ ಹಿಟ್ಟು ತುಪ್ಪ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿಬಿಟ್ಟು ಅದು ಮತ್ತೆ ಹಿಟ್ಟು ಉದುರಾಗಿ ಬರಬೇಕು. ಅಲ್ಲಿವರೆಗೆ ನಾವು ಕೈಯಲ್ಲಿ ಉಜ್ಜುತ್ತಾ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಅಂಗೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮೈದಾ ಬಿಸ್ಕೆಟು ಮೃದುವಾಗಿ ಬರುತ್ತೆ. ಈಗ ನೋಡಿ, ಈ ಹದದಲ್ಲಿ ಕರೆಕ್ಟಾಗಿದೆ. ಕೈಯಲ್ಲಿ ಮುಷ್ಟಿ ಹಿಡಿದ್ರೆ ಅದು ಶೇಪಾಗಿ ನಿಂತ್ಕೋಬೇಕು. ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ನಾನಿಲ್ಲಿ 1/4 ಸ್ಪೂನಿಂದ ಅರ್ಧ ಸ್ಪೂನ್ವರೆಗೆ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಈ ಸಕ್ಕರೆ ಕರಗಿಸೋದಕ್ಕೋಸ್ಕರ ನಾನಿಲ್ಲಿ 1/4 ಕಪ್ಪಿನಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಲು ಬೇಡ ಅಂದರೆ ಬರೀ ನೀರಿನಲ್ಲೇ ನಾವು ಕರಗಿಸ್ಕೋಬೋದು ಸಕ್ಕರೆನ. ಹಾಲು ಹಾಕಿದರೆ ಒಂದು ಟೇಸ್ಟ್ ಬರುತ್ತೆ ಮೈದಾ ಹಿಟ್ಟಿಗೆ. ಜಸ್ಟ್ ಸಕ್ಕರೆ ಕರಗಬೇಕು, ಅಷ್ಟು ಹೀಟ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಬಿಸಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸಕ್ಕರೆ ಕರಗಿದ ತಕ್ಷಣ ಸ್ಟೋವಿಂದ ತೆಗೆದುಬಿಡಬೇಕು ಇದನ್ನು. ನೋಡಿ, ಸಕ್ಕರೆ ಚೆನ್ನಾಗಿ ಕರಗಿದೆ ಹಾಲಿನಲ್ಲಿ. ಇಷ್ಟಾದರೆ ಸಾಕು. ಈಗ ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಅಕಸ್ಮಾತ್ ಸಕ್ಕರೆ ಹಾಲು ಕಮ್ಮಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಈ ಥರ ನೋಡಿ ಗಟ್ಟಿಯಾಗಿ ನಾವು ಹಿಟ್ಟನ್ನು ಕಲಸಿಟ್ಕೋಬೇಕಾಗುತ್ತೆ. ಈಗ ಇದನ್ನು ಬಟ್ಟೆ ಮುಚ್ಚಿಬಿಟ್ಟು ಅಥವಾ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 20 ಮಿನಿಟ್ಸ್ ಇದನ್ನು ನಾವು ನೆನೆ ಇಡಬೇಕಾಗುತ್ತೆ. 20 ಮಿನಿಟ್ಸ್ ಆದಮೇಲೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಯಾಕೆ ನಾವು ತುಪ್ಪ ಹಾಕಿ ಕಲಸಿರೋದ್ರಿಂದ ತುಪ್ಪ ಗಟ್ಟಿಯಾಗ್ಬಿಟ್ಟು ಹಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ. ಹಾಗಾಗಿ ಲೈಟಾಗಿ ಮತ್ತೆ ಒಂದ್ಸತಿ ನಾದ್ಕೋಬೇಕಾಗುತ್ತೆ. ಇದನ್ನು ಹಿಟ್ಟನ್ನು ಸ್ವಲ್ಪ ಗಟ್ಟಿಗೆ ನಾವು ನಾದಿಸ್ಕೊಂಡ್ರೆ ಎಣ್ಣೆಯಲ್ಲಿ ಕರೆದಾಗ ಅದು ಸ್ವಲ್ಪ ಎಣ್ಣೆ ಕಮ್ಮಿ ಕುಡಿಯುತ್ತೆ. ಹಾಗೆ ನೋಡಿ, ಈ ರೀತಿ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಳ್ಳಿ. ಕ್ರ್ಯಾಕ್ ಆದರೂ ಪರವಾಗಿಲ್ಲ, ಎಡ್ಜಸ್ಸು ಅದನ್ನೆಲ್ಲ ನಾವು ಈ ಥರ ಕಟ್ ಮಾಡಿಬಿಟ್ಟು ಮತ್ತೆ ನಾವು ಅದನ್ನು ಕಲಿಸ್ಕೊಂಡು ಮತ್ತೆ ಲಟ್ಟಿಸ್ಕೋಬಹುದು. ನಾವು ಇದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬಹುದು. ನಾನಿವತ್ತು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಮಕ್ಕಳು ಕೊಡಬೇಕು ಅಂದರೆ ನಿಮ್ಗೆ ಇಷ್ಟ ಬಂದಂಗೆ ಹಾರ್ಟ್ ಶೇಪು, ಸ್ಟಾರ್ ಶೇಪು ಆ ರೀತಿಯೆಲ್ಲ ಕಟ್ ಮಾಡ್ಕೋಬಹುದು. ಸ್ವಲ್ಪ ತಿಕ್ಕಾಗಿ ಇದನ್ನು ನಾವು ಲಟ್ಟಿಸ್ಕೋಬೇಕಾಗುತ್ತೆ. ತೀರಾ ತೆಳ್ಳಗಿದ್ರೆ ಅಷ್ಟು ರುಚಿ ಇರಲ್ಲ. ನೋಡಿ, ಈ ರೀತಿ ನಾನು ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಡೈಮಂಡ್ ಶೇಪಲ್ಲೂ ಕಟ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ತುಂಬ ಕ್ವಿಕ್ಕಾಗಿ ಮಾಡಬಹುದು ಈ ಸ್ವೀಟನ್ನು. ದೀಪಾವಳಿ ಹಬ್ಬ ಹತ್ತಿರ ಬರ್ತಾ ಇದೆ. ಇದೊಂದು ಈಸಿಯಾಗಿ ಮಾಡಿಬಿಡ್ಬಹುದು. ನೋಡಿ, ಒಂದು ಪೀಸ್ ತೋರಿಸ್ತಾ ಇದ್ದೀನಿ. ಸುಮಾರು 1/4 ಇಂಚಿನಷ್ಟು ಥಿಕ್ನೆಸ್ಸಲ್ಲಿ ನಾನು ಇದನ್ನು ಲಟ್ಟಿಸ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಎಲ್ಲ ಪೀಸಸ್ನು ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಮತ್ತೆ ಎಡ್ಜ್ಗಳನ್ನೆಲ್ಲ ಮತ್ತೆ ಹಿಟ್ಟಾಗಿ ನಾವು ಕಲಿಸ್ಕೊಂಡು ಅದನ್ನು ಸಹ ಲಟ್ಟಿಸ್ಕೊಂಡು ಈ ರೀತಿ ಪೀಸಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಒಂದೇ ಶೇಪಲ್ಲಿದ್ದರೆ, ಒಂದೇ ಥಿಕ್ನೆಸ್ಸಲ್ಲಿದ್ದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಈವನಾಗಿ ನಾವು ಕರಿಬಹುದು. ನೋಡಿ, ಪರ್ಫೆಕ್ಟಾಗಿ ಈಗ ಪೀಸ್ಗಳಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲದೂ. ಈಗ ಎಣ್ಣೆ ಮೀಡಿಯಮ್ ಹೀಟಲ್ಲಿ ರೆಡಿಯಾಗಿದೆ. ಎಣ್ಣೆ ಮಾತ್ರ ಮೀಡಿಯಮ್ ಹೀಟಲ್ಲೇ ಇರಬೇಕು ಈ ಶಂಕರ್ಪಾಳಿ ಮಾಡೋದಕ್ಕೆ. ಜಾಸ್ತಿ ಹೀಟ್ ಇದ್ದರೆ ಏನಾಗ್ಬಿಡುತ್ತೆ ಅಂತಂದರೆ ಕಪ್ಪಾಗಿ ಹೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಮೀಡಿಯಮ್ ಹೀಟ್ನಲ್ಲಿ ನಾವು ಇದನ್ನು ಮೈದಾ ಬಿಸ್ಕೆಟನ್ನು ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಎಣ್ಣೆಯಲ್ಲಿ ಕರ್ಕೊಂಡ್ರೆ ಒಳ್ಳೆಯದು. ಒಂದೇ ಬ್ಯಾಚಲ್ಲಿ ನಾವು ಜಾಸ್ತಿ ಬಿಸ್ಕೆಟ್ನ ಹಾಕ್ಕೊಂಡು ಕರ್ಕೊಬಿಟ್ರೆ ಹಾಕಿದ ತಕ್ಷಣ ಎಣ್ಣೆ ಕೂಲಾಗಿ ಹೋಗ್ಬಿಡುತ್ತೆ. ಈಗ ಬಿಸ್ಕೆಟ್ಗಳೆಲ್ಲ ಎಣ್ಣೆ ಹೀರಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಇದನ್ನ ಕರ್ಕೊಂಡ್ರೆ ಮೈದಾ ಬಿಸ್ಕೆಟು ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ಕಲರ್ ಬಂದ ತಕ್ಷಣ ಎಣ್ಣೆಯಿಂದ ನಾವು ತೆಗೆದುಬಿಡಬೇಕಾಗುತ್ತೆ. ಪರ್ಫೆಕ್ಟಾಗಿ
ಈಗ ಕರೆದಿದೆ. ಶಂಕರ್ಪಾಳಿ ಸ್ವೀಟು ಮಾಡೋದು ತುಂಬಾ ಈಸಿ. 2 ಕಪ್ ಮೈದಾ ಹಿಟ್ಟಲ್ಲಿ ಸುಮಾರು ಬಿಸ್ಕೆಟು ರೆಡಿ ಮಾಡಬಹುದು. ತುಂಬ ಮೈಲ್ಡ್ ಟೇಸ್ಟ್ ಇರುತ್ತೆ ಈ ಬಿಸ್ಕೆಟು. ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ, ಟೈಮ್ ಪಾಸಿಗೆ ತಿನ್ನಬಹುದು, ಹಬ್ಬ ಹರಿದಿನಗಳಲ್ಲಿ ಮಾಡಬಹುದು. ದೀಪಾವಳಿ ಹಬ್ಬಕ್ಕಂತೂ ಈಸಿಯಾಗಿ ಇದನ್ನು ನಾವು ಮೈದಾ ಬಿಸ್ಕೆಟ್ನ ಮನೇಲಿ ರೆಡಿ ಮಾಡಬಹುದು. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಪರ್ಫೆಕ್ಟಾಗಿ ಮೈದಾ ಬಿಸ್ಕೆಟು ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ದಯವಿಟ್ಟು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.